ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಓಕೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ, ನೋಡ್ತಿದ್ದೀರಾ ಅಲ್ವಾ? ಓಕೆ, ಇವತ್ತು ಏನಪ್ಪ ಎಲ್ಲಿ ಸ್ಟಾರ್ಟ್ ಮಾಡಿದ್ದಾಳೆ ಅಂತ ಅನ್ಕೋತಿದ್ದೀರಾ. ಇವತ್ತು ನಾನು ಮಾಡೋ ಕೆಲಸ, ನಾನು ಎಲ್ಲಿ ಕೆಲ್ಸಕ್ಕೆ ಬರ್ತೀನೋ ಅಲ್ಲಿ ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಏನು ಮಾಡ್ತೀನಿ, ಎಲ್ಲಿ ಹೋಗ್ತೀನಿ ಅದೆಲ್ಲದನ್ನು ನಿಮ್ಮ ಮುಂದೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಊಟ ಎಲ್ಲರದ್ದು ಮಧ್ಯಾಹ್ನ ಇವಾಗ 1 ಗಂಟೆ. ಕೆಲವರು ಊಟ ಮಾಡ್ತಾರೆ, ಕೆಲವರು ಊಟ ಮಾಡಲ್ಲ. ಮೇ ಬಿ 2 ಗಂಟೆಗೆ ಊಟ ಮಾಡ್ತಾರೆ. ನಮ್ಮದು ಕೂಡ 2-2:30 ಆಗುತ್ತೆ ಇವತ್ತು. ಯಾಕಂದರೆ ಇವತ್ತು ಸ್ವಲ್ಪ ಕೆಲಸ ಉಂಟು. ಹಂಗಾಗಿ ನಾನು ಇವತ್ತು ಸ್ವಲ್ಪ ದಾವಣಗೆರೆಯಲ್ಲಿ ಕೆಲಸ ಮುಗಿಸ್ಕೊಂಡು ಮನೆ ಕಡೆ ಹೊರಡಬೇಕು. ಇಲ್ಲಿ ಏನು ಕೆಲಸ ಇದೆ ಅಂತ ಅಂದರೆ, ನಮ್ಮ ಮನೆಯಲ್ಲಿ ಒಂದು ಗಡಿಯಾರ ತುಂಬಾ ಚೆನ್ನಾಗಿದೆ. ಗಡಿಯಾರ ಅದು ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಹಂಗಾಗಿ ಅದನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ಕೊಂಡು ಮನೆಗೆ ತಗೊಂಡೋಗ್ಬೇಕು. ಮನೇಲಿ ಗಡಿಯಾರ ಇಲ್ಲ ಅಂದರೆ ನಿಜವಾಗ್ಲೂ ಕೈ ಕಾಲೇ ಆಡಲ್ಲ, ನಮಗೆ ಟೈಮು ಗೊತ್ತಾಗಲ್ಲ. ನಮ್ಮ ಕೈಯಲ್ಲೆಲ್ಲ ಮೊಬೈಲ್ ಇದೆ, ನಮ್ಮದು ಹೆಂಗೋ ನಡೆಯುತ್ತೆ. ಮನೇಲಿ ಅಪ್ಪ ಅಮ್ಮ ಎನಿ ಟೈಮ್ ಮೊಬೈಲ್ ಇಟ್ಕೊಂಡಿರೋಕ್ಕಾಗಲ್ಲ ಅಲ್ವಾ? ಯಾವಾಗಲೂ ಗೋಡೆನ ನೋಡಲೇಬೇಕು, ಗಡಿಯಾರನ. ಹಂಗಾಗಿ ಫಸ್ಟು ಗಡಿಯಾರನ ರಿಪೇರಿ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಓಕೆ, ಗಡಿಯಾರನ ತೋರಿಸ್ತೀನಿ ನಿಮಗೂ ಕೂಡ. ಗೈಸ್ ಬನ್ನಿ, ನಮ್ಮ ಗಡಿಯಾರನ ತೋರಿಸ್ತೀನಿ. ಈ ಥರ ಇದೆ. ಓಕೆ, ಹುಷಾರಿಲ್ಲ ಇದಕ್ಕೆ. ಮನುಷ್ಯರಿಗೆ ಏರುಪೇರು ಆಗ್ತಿರುತ್ತೆ, ಪಾಪ ಗಡಿಯಾರಕ್ಕೆ ಯಾಕೆ ಬೇಡ ಹೇಳಿ ಅಲ್ವಾ? ಹಂಗಾಗಿ ಅದಕ್ಕೂ ಒಂದು ಸ್ವಲ್ಪ ಚೆಕಪ್ಪು ಟ್ರೀಟ್ಮೆಂಟು ಕೊಡಿಸೋಣ ಅಂತ ಡೈರೆಕ್ಟ್ ನಾನು ಇಲ್ಲಿಗೆ ತೊಗೊಂಬಂದಿದ್ದೆ. ಯಾಕಂದರೆ ಮತ್ತೆ ನಾವು ಊರಿಗೆ ಹೋಗಿ ತೊಗೊಂಬರೋಕ್ಕಾಗಲ್ಲ. ಹಂಗಾಗಿ ನಾನು ಗಡಿಯಾರ ಸಮೇತ ಕೆಲಸಕ್ಕೆ ಬಂದಿದ್ದೆ. ಇವಾಗ ಇದನ್ನು ತೊಗೊಂಡು ನಾನು ಫಸ್ಟು ಹಾಸ್ಪಿಟ್ಲಿಗೆ ಹೋಗಬೇಕು. ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಮನೆಗೆ ಹೋಗಬೇಕು. ಇದೊಂದು ಇಲ್ಲ ಅಂದರೆ ನಮ್ಮಪ್ಪ ನಿನ್ನೆ ಇವತ್ತು 3 ದಿವಸ ಆಯಿತು ಹೇಳಕತ್ತಿ, ಅದನ್ನು ತಗೊಂಡೋಗಿ ತೋರಿಸ್ಕೊಂಬನ್ನಿ ಅಂತ ಆಗ್ತಾನೇ ಇರಲಿಲ್ಲ. ನಮಗೂ ಟೈಮು ಸಿಗ್ತಾ ಇರಲಿಲ್ಲ. ಹಂಗಾಗಿ ಇವತ್ತು ನಾವು ಗಡಿಯಾರನ ತೊಗೊಂಡು ಹಾಸ್ಪಿಟ್ಲಿಗೆ ಹೋಗಬೇಕು. ಅದಕ್ಕೆ ಏನಾಗಿದೆ ಏನಾಗಿಲ್ಲ ಅದನ್ನೆಲ್ಲ ತಿಳ್ಕೊಂಡು ಬರಬೇಕು. ಇವತ್ತೇ ರೆಡಿ ಮಾಡಿಕೊಡ್ತಾರೋ ಅಥವಾ ನಾಳೆ ಕೊಡ್ತಾರೋ ಗೊತ್ತಿಲ್ಲ. ತಗೊಂಡೋಗಂತೆ ಹೋಗುವ, ಅಲ್ಲೇನೇನಾಗುತ್ತೆ ಏನು ಅಂತ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಓಕೆನಾ ಗೈಸ್? ಬನ್ನಿ. ಮತ್ತು ಎಲ್ಲರೂ ಹೆಂಗಿದ್ದೀರಾ? ನಾನು ಅದನ್ನೇ 2 ಸಲ ಕೇಳಿದೆ ಅಂತ ಅನಿಸುತ್ತೆ ಅಲ್ಲ? ಓಕೆ, ಎಲ್ಲರೂ ತುಂಬ ಚೆನ್ನಾಗಿರಿ. ಟೈಮಿಗೆ ಊಟ ಮಾಡಿ. ತುಂಬ ಬಿಸಿಲಿದೆ, ಹೊರಗಡೆ ಹೋಗಿ ಓಡಾಡಬೇಡಿ ಜಾಸ್ತಿ ನೀರು ಕುಡೀರಿ, ಎಳ್ನೀರು ಕುಡೀರಿ, ಮೊಸರು ಮಜ್ಜಿಗೆ ಅಂಥದ್ದನ್ನ ನೀವು ತೊಗೊಳ್ಳಿ ಅಂತ ಹೇಳ್ತಾ ನಾನು ಕೂಡ ಅಂಥದ್ದನ್ನೇ ತೊಗೊತಿದ್ದೀನಿ. ಓಕೆ, ಬನ್ನಿ. ಇವಾಗ ನನ್ನ ಮಗ ಬರೋ ಟೈಮ್ ಆಯಿತು. ನನ್ನ ಮಗ ಬಂದ ಮೇಲೆ ನಾವು ಇಲ್ಲಿಂದ ಹೋಗಬೇಕು ಪಟ್ ಅನ್ನಂಗೆ. ಹಾಂ ಗೈಸ್, ಮತ್ತೆ ಬಂದುಬಿಟ್ಟೆ ಅಂತ ಅನ್ಕೋಬೇಡಿ. ನಾನು ಬಂದಿದ್ದು ಒಂದೇ. ಇವತ್ತು ಈ ಗಡಿಯಾರ ನಾನು ಹಾಸ್ಪಿಟ್ಲಿಗೆ ತಗೊಂಡೋಗ್ತಿದ್ದೀನಲ್ಲ, ಇದು ನಮಗೆ ಗಿಫ್ಟ್ ಕೊಟ್ಟಿದ್ದು. ಓಕೆನಾ? ತುಂಬ ಬೇಕಾದವರು, ತುಂಬ ಪರಿಚಯ ಇರೋರು, ತುಂಬ ಆತ್ಮೀಯರು ಅವ್ರು ನಮಗೆ ಗಿಫ್ಟ್ ಕೊಟ್ಟಿದ್ದು. ತುಂಬ ದಿನದಿಂದ ತುಂಬ ಜೋಪಾನವಾಗಿ ಅದನ್ನು ನೋಡ್ಕೊಂಡ್ವಿ. ಏಕಾಏಕಿ ಅದಕ್ಕೆ ಹುಷಾರಿಲ್ದಂಗೆ ಆಯಿತು. ಹಂಗಾಗಿ ಯಾರೇ ಗಿಫ್ಟ್ ಕೊಟ್ಟರು ಅದನ್ನು ಬೇಬಿಟಿ ಮಾಡದೆ ಅದನ್ನು ಜೋಪಾನವಾಗಿ ಇಟ್ಕೋಬೇಕು. ಏಕೆಂದರೆ ಅಷ್ಟು ಪ್ರೀತಿಯಿಂದ ಎಲ್ಲರೂ ಕೊಟ್ಟಿರ್ತಾರೆ ಅಲ್ವಾ? ಆ ಉದ್ದೇಶಕ್ಕೋಸ್ಕರ ಹೇಳ್ತಿದ್ದೀನಿ. ಯಾರೇ ನಿಮಗೆ ಗಿಫ್ಟ್ ಕೊಟ್ಟರು ಅದನ್ನು ಜೋಪಾನವಾಗಿ ಇಟ್ಕೊಳ್ಳಿ. ಯಾಕಂದರೆ ಅದರದ್ದೇ ಆದ ಒಂದು ಮಹತ್ವ ಇರುತ್ತೆ. ಯಾಕಂದರೆ ಅಷ್ಟು ಪ್ರೀತಿಯಿಂದ ನಿಮಗೆ ತಂದು ಕೊಟ್ಟಿರ್ತಾರೆ. ಅದನ್ನು ಯಾವುದೇ ಕಾರಣಕ್ಕೂ ಕಳ್ಕೊಬೇಡಿ ಅಂತ ಹೇಳ್ತಾ ಇವಾಗ ನಾವು ಹೋಗುವ. ನನ್ನ ಮಗ ಬಂದಾಯಿತು, ನನ್ನ ಮಗ ಹೊರಗಡೆ ಕಾಯ್ತವನೆ. ಹೋಗೋಣ ಬನ್ನಿ. ಇವಾಗ ನಾವು ಹೊರಟಿದ್ದು ಹಾಸ್ಪಿಟ್ಲಿಗೆ. ಬನ್ನಿ ಹೋಗುವ. ಕೊನೆಗೂ ಬಂದೇ ಬಿಟ್ವಿ ಹಾಸ್ಪಿಟ್ಲಿಗೆ. ಬನ್ನಿ ತೋರಿಸು. ಕೊನೆಗೂ ಬಂದಾಯಿತು. ಚೆಕ್ ಮಾಡ್ತಿದ್ದಾರೆ. ಈ ಥರ ಒಟ್ಟು ಮತ್ತೆ ರಿಪೇರಿ ಬರ್ಬಾರ್ದಣ್ಣ. ಇದು ಹೊಸದೇ, ಇದು ಗಡಿಯಾರ 1 ವರ್ಷ ಗ್ಯಾರಂಟಿ ಕೊಡ್ತೀನಿ. ಇಲ್ಲಿ ನಮ್ದು ಸ್ಟಿಕರ್ ಹಾಕಿ ಬರ್ತಿ ಕೊಡ್ತೀನಕ್ಕ. ನಾವು ಎಲ್ಲ ಚೆಕ್ ಮಾಡಿಸಾಯಿತು. ಕೊನೆಗೆ ಅದರದ್ದು ಖರ್ಚು ಎಷ್ಟಾಗುತ್ತೆ ಅಂತ
ಕೇಳ್ತಾ ಇದ್ವಿ. ನೆಕ್ಸ್ಟ್ ಏನು ಮಾಡ್ತವ್ರೆ? ಏನು ಚಾನಲ್ ಐತಾ ನಿಮ್ದು? ಎಷ್ಟು ವರ್ಷದಣ್ಣ ಇವ ಅಂಗಡಿ? ನಮ್ದು ನಮ್ಮ ತೆಗಿಬೇಡ್ರಿ. ಇಲ್ಲ ಓನರ್ದ? ಕೊನೆಗೂ ಗಡಿಯಾರನ ತೋರಿಸ್ಕೊಂಡು ಸರಿ ಹೋಯಿತು ಗಡಿಯಾರ. ನನ್ನ ಮಗನಿಗೆ ಹೊಟ್ಟೆ ಹಸಿವಾಗಿತ್ತು, ಹಂಗಾಗಿ ಎಗ್ ರೈಸ್ ತಿಂದ್ಕೊಂಡು ಹೋದ್ರಾಯ್ತು ಅಂತ ಎಗ್ ರೈಸ್ ಅಂಗಡಿಗೆ ಬಂದ್ವಿ. ಕೊನೆಗೂ ಸರ್ರೆ ಬ್ಯಾಟಿಂಗ್ ಮಾಡಿಕೊಂಡು ನಾವು ನೆಕ್ಸ್ಟ್ ಹೋಗ್ತಿರೋದು ನಮ್ಮೂರಿಗೆ. ಬನ್ನಿ ಹೋಗುವ. ಓಕೆ ಗಾಯ್ಸ್, ಇವಾಗ ನಾವು ಊರಿಗೆ ಹೊರಡ್ತಾ ಇದ್ದೀವಿ. ಎಲ್ಲೇ ಹೋದರೂ, ಎಷ್ಟೇ ದಿನ ಹೋದರೂ ಮತ್ತೆ ನಾವು ತಲುಪೋದು ನಾವು ಹುಟ್ಟಿ ಬೆಳೆದ ಊರಿಗಲ್ವ ಗೈಸ್. ಬನ್ನಿ ಇವಾಗ ಸೀದಾ ಊರ ಕಡೆ ಹೋಗುವ. ಓಕೆ, ನಾವು ಕೂಡ ಮನೆಗೆ ಬಂದಾಯಿತು. ನನ್ನ ಮಗನೂ ಕೂಡ ಬಂದ ತಕ್ಷಣ ಗೋಡೆಗೆ ನಮ್ಮ ಗಡಿಯಾರನ ಹಾಕ್ತಿದ್ದಾನೆ. ನೋಡಿ ಅಲ್ಲಿ ಖಾಲಿ ಅನ್ನಿಸ್ತಿದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಮನೆಯಲ್ಲಿ ಗಡಿಯಾರನೇ ಭೂಷಣ ಅಂತಾರೆ, ಸುಳ್ಳಲ್ಲ. ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ತುಂಬಾ ಮಿಸ್ ಮಾಡ್ಕೊತಾ ಇದ್ರು ಟೈಮ್ನ. ಹೆಂಗೆ ಹೋಗ್ತಿದೆ, ಹೆಂಗೆ ಕಳೀತಿದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಅವರಿಗೆ ಪಾಪ. ಹಾಗಾಗಿ ಕೊನೆಗೂ ನಮ್ಮ ಮನೆಗೆ ಗಡಿಯಾರ ಬಂದಾಯಿತು ಅಲ್ವಾ. ಎಷ್ಟು ಮನೆಗೆ ಬಂದಾಯಿತು. ನಮ್ಮ ಗಡಿಯಾರನ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ತೊಗೊಂಬಂದಾಯಿತು. ಫುಲ್ಲು ರೆಡ್ ಆಗಿದೆ ಮುಖ, ಬಿಸಿಲಿಗೆ ಹೋಗಿ ಬಂದಿರೋದ್ರಿಂದ. ಇನ್ನೂ ಮುಖ ತೊಕ್ಕೊಂಡಿಲ್ಲ. ಅಮ್ಮ ಬಂದ ತಕ್ಷಣ ಹಾಲಿಲ್ಲ ಅಂತಂದರು. ಅದಕ್ಕೆ ಇವಾಗ ನಾವು ಅಂಗಡಿಗೆ ಹೋಗೋಣ ಬನ್ನಿ. ನೋಡಿ ಇದೇ ನಮ್ಮ ಏರಿಯಾ. ಮುಂದೆ ಯಾರೂ ಇರಲ್ಲ, ಹಿಂದ್ಗಡೆನೂ ಯಾರೂ ಇರಲ್ಲ. ಬನ್ನಿ, ಇಲ್ಲೇ ನಮ್ಮ ಏರಿಯಾದಲ್ಲೇ ಲಾಸ್ಟ್ ಕಾರ್ನಲ್ಲಿ ಅಂಗಡಿ ಇದೆ. ಇವಾಗ ಅವನು ಕೂಡ ಅಂಗಡಿ ಓಪನ್ ಮಾಡ್ತಿದ್ದಾನೆ. ಬನ್ನಿ ಹೋಗುವ. ಹಾಯ್ ಮಾಡಿಬಿಡು ಒಂದ್ಸಲ. ಅರ್ಧ ಲೀಟ್ರ್ ಹಾಲು. ಕೊನೆಗೂ ಹಾಲು ತೊಗೊಂಬಂದು ಅಮ್ಮ ಬೇರೆ ಆ ಪಾತ್ರೆಗೆ ಹಾಲು ಹಾಕ್ತಿದ್ದಾರೆ. ಇನ್ನೊಂದು ಕಡೆ ಆ ಪಾತ್ರೆಯಲ್ಲಿ ಟೀ ಕುದೀತಿದೆ. ಒಂದು 5 ನಿಮಿಷ ನಮ್ಮ ಕೈಗೆ ಟೀ ಬಂದುಬಿಡುತ್ತೆ. ಬನ್ನಿ ಟೀ ಕುಡಿಯುವ. ಕೊನೆಗೂ ನಮಗೆ ಟೀ ಬಂದಾಯಿತು. ನೋಡ್ತಿದ್ದೀರಲ್ಲ, ಅಮ್ಮ ಅಪ್ಪ ನಮ್ಮ ಮನೇಲಿ ಯಾವಾಗಲೂ ಹಿಂಗೆ ಊಟಕ್ಕೆ ಟೈಮಲ್ಲಾಗಿರ್ಬೋದು, ಟೀ ಕುಡಿಯೋ ಟೈಮಲ್ಲಾಗಿರ್ಬೋದು, ತಿಂಡಿ ತಿನ್ನೋ ಟೈಮಲ್ಲಾಗಿರ್ಬೋದು, ಎಲ್ಲರೂ ಒಟ್ಟಿಗೆ ಸೇರ್ಕೊತೀವಿ. ಒಂದು ಪಕ್ಷ ನಾನಿಲ್ಲ ಅಂದರೂ ಮಕ್ಕಳಿರ್ತಾರೆ ಜೊತೆಗೆ. ನನ್ನ ಮಕ್ಳು ಇವಾಗ ಜಸ್ಟ್ ಎಲ್ಲ ಹೋದ್ರು ಅನಿಸುತ್ತೆ. ಅಮ್ಮ ತುಂಬ ಚೆನ್ನಾಗಿ ಟೀ ಮಾಡ್ತಾರೆ. ನಮ್ಮ ಅಮ್ಮನ ಟೀ ಅಂದರೆ ಸೂಪರು. ಅಲ್ಲೇ ಟೀ ಕುಡಿದು ಬರೋಣ ಅಂದರೆ ನನ್ನ ಮಗ ಅವನು ಅಷ್ಟು ಇಷ್ಟಪಡಲ್ಲ ಟೀಗೆ. ಒಟ್ಟಿಗೆ ಬಿತ್ತಲ್ವ, ಸೀದಾ ಊರ ಕಡೆಗೆ ಬೈಕ್ ತಿರುಗಿಸಿದ. ನನಗೆ ಬಂದ ತಕ್ಷಣ ಟೀ ಬೇಕು. ಹಂಗಾಗಿ ಅಮ್ಮ ಬಿಸಿಯಾಗಿ ನನಗೆ ಟೀ ಮಾಡಿಕೊಡ್ತು. ಸಖತ್ತಾಗಿದೆ ಗೈಸ್, ಟೀ ಮಾತ್ರ ಸೂಪರ್. ಟೀ ಕುಡಿದು ಒಂದು ಫೋಟೋ ತೊಗೊಂಡೆ. ನೆಕ್ಸ್ಟ್ ಓಕೆ ಗೈಸ್, ಇಲ್ಲಿಗೆ ನನ್ನ ಲಾಗ್ನ ಮುಗಿಸ್ತಿದ್ದೀನಿ. ಮತ್ತು ನೆಕ್ಸ್ಟ್ ಲಾಗಲ್ಲಿ ನಿಮಗೆ ನಾನು ಸಿಗ್ತೀನಿ ಅಂತ ಹೇಳ್ತಾ, ಓಕೆ ಪ್ಲೀಸ್ ಎಲ್ಲರಿಗೂ ನನ್ನ ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ನೆಕ್ಸ್ಟ್ ಲಾಗಲ್ಲಿ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ ಗೈಸ್. ಓಕೆ ಬಾಯ್.